ಹೆಣ್ಮಕ್ಳೇ ಅಡುಗೆ ಮಾಡಬೇಕು ಅಂತ ಅಲ್ಲ, ಗಂಡು ಮಕ್ಳು ಅಡುಗೆ ಮಾಡಬೇಕು. ಸಾಕು ಬಿಡು, ಅಕ್ಕಿ ಎಲ್ಲ ಹೊರಟೋಗುತ್ತೆ. ಇನ್ನೊಂದ್ಸಲ ಬಿಟ್ಕೊಡಿ. ಕ್ಲೀನಿಂಗು ಇಂಪಾರ್ಟೆಂಟು ಕುಕ್ಕಿಂಗ್ ಜೊತೆಗೆ, ಆಯಿತಾ? ಬರೀ ಕುಕ್ಕಿಂಗ್ ಮಾಡಿ ಇವತ್ತು ಪ್ರಕೃತಿ ಕೈಯಲ್ಲೇ ನಾನು ಅಕ್ಕಿ ಅನ್ನ ಮಾಡಿಸ್ತಾ ಇದ್ದೀನಿ, ಅಂದರೆ ಕುಕ್ಕರಲ್ಲಿ. ಏನಕ್ಕಂದರೆ ಚಿಕ್ಕ ಪುಟ್ಟು ಕಲಿಬೇಕು. ಏನಕ್ಕಂದರೆ ಅವನೊಬ್ಬನೇ ಇದ್ದಾಗ ಎಲ್ಲನೂ ಗೊತ್ತಿರಬೇಕು. ಈಗ ಹೆಣ್ಣು ಗಂಡು ಅನ್ನೋದಿಲ್ಲ, ಎಲ್ಲ ವಿದ್ಯೆ ಎಲ್ಲ ಕಲಿಬೇಕು ಇವಾಗ. ಅರ್ಥ ಆಯ್ತಾ? ಹೆಣ್ಮಕ್ಳೇ ಅಡುಗೆ ಮಾಡಬೇಕು ಅಂತ ಅಲ್ಲ, ಗಂಡು ಮಕ್ಳು ಅಡುಗೆ ಮಾಡಬೇಕು. ತಗೋ ಕುಕ್ಕರ್ ತಗೋ. ಅದೇ ಸ್ಟೀಲು ಮುಚ್ಚಳ ಇಲ್ಲೇ ಇಡು. ಯೂಶ್ವಲಿ ನಾವು ಅಕ್ಕಿ ಅನ್ನ ಮಾಡೋದಕ್ಕೆ ಒಂದೇ ಗ್ಲಾಸ್ ಯೂಸ್ ಮಾಡ್ತೀವಿ. ಅದಲ್ಲ, ನಿನ್ಗೆ ಆ ಗ್ಲಾಸು ಗೊತ್ತಿಲ್ವಾ? ಸೊ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ಗೆ ಇಬ್ರಿಗಾಗುತ್ತೆ. ಸೊ ಈಗ ಎಷ್ಟು ಜನ ಇದ್ದೀವಿ? ಎಷ್ಟು ಗ್ಲಾಸ್ ಹಾಕ್ಬೇಕು ಹೇಳು? ಮ್ಯಾಥ್ಸ್ 8 ಗ್ಲಾಸಾ? 8 ಮೆಂಬರ್ಸಾ? 8 ಅಂದರೆ ಪಾಪು ಬಿಡು, ಪಾಪು ಏನು ಊಟ ಮಾಡ್ತಾಳ? ಸೊ 7. ಪಾಪು ಬಿಟ್ಟು ಪಾಪು ಏನು ಊಟ ಮಾಡ್ತಾಳ? ಸೊ ಎಷ್ಟು ಹಾಕಬೇಕು? ಒಂದು ಗ್ಲಾಸ್ಗೆ 2, ಇಬ್ಬರು. ಸೊ 7 ಜನಕ್ಕೆ ಎಷ್ಟು? 6.5. ಹಾಂ, 7 ಜನಕ್ಕೆ 6.5 ಹೆಂಗಾಗುತ್ತೆ? ಒಂದು ಗ್ಲಾಸಿಗೆ ಇಬ್ಬರು. ಹಿಂಗೆ ಇಟ್ಕೋ, ಒಂದು ಗ್ಲಾಸ್ ಇಬ್ಬರು. 4 ಹಾಂ 6 ಹಾಂ 8 ಆಯ್ತದೆ. ಇನ್ನೊಬ್ಬರಿಗೆ ಅರ್ಧ ಗ್ಲಾಸು ಅಂದರೆ ಎಷ್ಟಾಯಿತು? 3.5 ಗ್ಲಾಸ್. 3.5. ಈಗ ಒಂದು ಗ್ಲಾಸಲ್ಲಿ ಇಬ್ಬರಿಗಾ? ಇಡು, ಒಂದು ಗ್ಲಾಸಲ್ಲಿ ಇಬ್ಬರಿಗೆ. 2 ಗ್ಲಾಸ್ಗೆ 4, 3 ಗ್ಲಾಸ್ಗೆ 6, ಇನ್ನೊಬ್ಬರಿಗೆ ಅರ್ಧ. ಎಷ್ಟಾಯಿತು? 3.5. ಹಾಂ, ಅದೇ ಬ್ಲೂ ಟಬ್ಬಲ್ಲಿದೆ ನೋಡು ರೈಸ್. ಫುಲ್ಲು ಕರೆಕ್ಟಾಗಿರ್ಬೇಕದು. ಒಂದು ಪೂರ್ತಿ ಅಂದರೆ ಒಂದು ಇನ್ನೂ ಹಾಕೋ, ಇನ್ನೂ ಸ್ಪೇಸ್ ಇದೆಯಲ್ಲ, ಚೆಲ್ಲಬಾರ್ದು ಅಕ್ಕಿ ಎಲ್ಲ ಕೆಳಗಡೆ. ಹತ್ರಕ್ಕೆ ಇಟ್ಕೋ ಕುಕ್ಕರು. ಎರಡು. ಇದು 2.5 ಅಷ್ಟೇ ಹಾಕು, ಹೇಳ್ತೀನಿ. 3.5 ಹೇಳಿದ್ದು. ಇನ್ನೊಂದು ಗ್ಲಾಸ್ ಫುಲ್ ತಗೋ. ಇದನ್ನ ಎಷ್ಟು ಸಲ ವಾಶ್ ಮಾಡಬೇಕು? 2 ಟೈಮ್ಸ್ ಸಾಕು. ಚೆನ್ನಾಗಿ ಇನ್ನೂ ನೀರು ಬಿಟ್ಕೊ. ಚೆನ್ನಾಗಿ ಇಸಕ್ಬೇಕು ಅಕ್ಕಿ, ಆಗಲೇ ಅದರಲ್ಲಿರೋದು. ಇದು ಊರಿಂದ ಅಕ್ಕಿ ಪಾಲಿಶ್ ಇರಲ್ಲ, ಬಟ್ ಆದರೂ ಧೂಳೆಲ್ಲ ಇರುತ್ತೆ. ಹಿಂಗೆ ಚೆನ್ನಾಗಿ ಹಿಂಗೆ ನೋಡು, ಹಿಂಗೆ ನೋಡಿಲಿ, ಹಿಂಗೆ ವಾಶ್ ಮಾಡಬೇಕು. ಫುಲ್ಲು ಕುಕ್ಕರ್ ಎಲ್ಲ ತಗೋಬೇಕು, ಅಕ್ಕಿ ಎಲ್ಲ. ಆ ನೀರನ್ನ ಚೆಲ್ಲು. ಅಕ್ಕಿ ವೇಸ್ಟ್ ಆಗಬಾರ್ದು. ಚೆಲ್ಲು ಹೋಗ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸಾಕು ಬಿಡು, ಅಕ್ಕಿ ಎಲ್ಲ ಹೊರಟೋಗುತ್ತೆ. ಇನ್ನೊಂದ್ಸಲ ಬಿಟ್ಕೊ ನೀರು. ಇನ್ನೊಂದ್ಸಲ ತೊಳಿ. ಚೆನ್ನಾಗಿ ಇಸಿಕ್ಬೇಕು, ಸುಮ್ಮನೆ ಕೈ ಆಡ್ಸೋದಲ್ಲ. ಸೊ ಈಗ ವಾಶ್ ಮಾಡಿದ್ದಾಯ್ತಾ? ಈಗ ಎಷ್ಟು ಗ್ಲಾಸ್ ಅಕ್ಕಿ ಹಾಕಿದ್ಯಾ? 3.5. ಸೊ ನೀರು ಎಷ್ಟು ಹಾಕಬೇಕು? 2.5.
ಡಬಲ್ ಹಾಕಬೇಕು. ಡಬಲ್ ಲೋಟ ಹಾಕಿ ಫಸ್ಟು. ಕರೆಕ್ಟಾಗಿ ಹಾಕಬೇಕು. ಅರ್ಥ ಆಯ್ತಾ ನಿನಗೆ? ಒಂದು ಲೋಟ ಅಕ್ಕಿಗೆ ಡಬಲ್ ಹಾಕಬೇಕು ಅಂದರೆ ಈಗ 3.5 ಡಬಲ್ ಮಾಡು. ಡಬಲ್ 3ಗೆ 6. 3 ಗ್ಲಾಸ್ ಅಕ್ಕಿಗೆ ಎಷ್ಟು? 6 ಗ್ಲಾಸ್ ನೀರು. ಇನ್ನೊಂದು ಅರ್ಧ ಗ್ಲಾಸಿಗೆ 1 ಗ್ಲಾಸು. ಎಷ್ಟಾಯಿತು? 6 + 1 7. ಹಾಂ, ಈಗ 2 ಹಾಕಿದ್ಯಾ? ಇದು 3. ಎಷ್ಟಿದು? 4. 5. 6. 7. ಇದು ಊರ್ದು ಅಕ್ಕಿ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕಬೇಕು. ಊರಿಂದು ಅಕ್ಕಿ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕಬೇಕು. ಸ್ವಲ್ಪ ಇನ್ನೂ ಸ್ವಲ್ಪ ಹಾಕಿ. ಸೋನಾ ಮಸೂರಿ ಆದರೆ ಕರೆಕ್ಟಾಗಿ ಹಾಕಬೇಕು, ಆಯಿತಾ? ಈಗ ಅದೇ 4 ಗ್ಲಾಸ್ ಅಕ್ಕಿಗೆ ಎಷ್ಟು ಲೋಟ ನೀರು ಹಾಕ್ತೀಯ? 7. 4 ಇಂಟು 2 ಎಷ್ಟಾಯಿತು? 4 2s 8. ಮತ್ತು 7 ಹೆಂಗಾಯಿತು? ಏಯ್, ಅರ್ಥ ಆಯ್ತಾ? ಈಗ ಮುಚ್ಚು. ಇದು ಸ್ವಲ್ಪ ವಾಶ್ ಮಾಡಿಂಗೆ ಸ್ವಲ್ಪ. ಆ ನೀರು ಬೇರೆ ಕಡೆಗೆ ಹಾಕು. ಒಂದ್ಸಲ ಅಲ್ಲ. ಅದ ಸುಮ್ಮನೆ ಹಂಗೆ ಸ್ವಲ್ಪ ವಾಶ್ ಮಾಡಿಬಿಟ್ಟು ಚೆಲ್ಬಿಡು ಕೆಳಗಡೆ. ಕುಕ್ಕರ್ ಒಳಗೆ ಹಾಕ್ಬಿಡ. ಈಗ ಕುಕ್ಕರ್ ಮೇಲೆ ಕೆತ್ಕೊ. ದಿನ ಪ್ರಾಕ್ಟೀಸ್ ಇದ್ದರೆ ಬೇಗ ಮಾಡ್ತೀಯ. ಇದ್ರ ಮೇಲೆ ಇಡು, ಗ್ಯಾಸ್ ಮೇಲೆ. ಈಗ ಅದು ಮುಚ್ಚು. ಹೆಂಗೆ ಮುಚ್ಚೋದಿದು? ಇದು ಆಪೋಸಿಟ್ ಇರಬೇಕು. ಯಾವಾಗಲೂ ಹಿಂಗೆ ಬರಬೇಕು. ಅವೆರಡು ಅಲ್ಲಿರಬೇಕು. ಅರ್ಥ ಆಯ್ತಾ? ಈಗ ಸ್ಟವ್ ಆನ್ ಮಾಡು. ಅದನ್ನು ಇಷ್ಟು ಮಾಡಿದ್ರೆ ಸಾಕಾಗಲ್ಲ. ಅದೆಲ್ಲ ನೀರು ಬಿದ್ದಿದೆ. ಅದೆಲ್ಲ ಏನು ಮಾಡಬೇಕು? ಕ್ಲೀನ್ ಮಾಡು. ಕ್ಲೀನಿಂಗು ಇಂಪಾರ್ಟೆಂಟು ಕುಕ್ಕಿಂಗ್ ಜೊತೆಗೆ, ಆಯಿತಾ? ಬರೀ ಕುಕ್ಕಿಂಗ್ ಮಾಡಿ ಚೆಲ್ಲ ಮಾಡೋದಲ್ಲ. ಇದು ಎಷ್ಟು ವಿಸಲ್ ಬರಬೇಕು ಇವಾಗ? 3 ವಿಸಲ್ ಬಂದರೆ ಸಾಕು. ನೀನೇ ಇಡಬೇಕು. ರಜೆ ಇದ್ದಾಗ ಅಕ್ಕಿ ರೈಸ್ಗೆ ನೀನೇ ಇಡಬೇಕು, ಆಯಿತಾ?
ಸೊ ಫ್ರೆಂಡ್ಸ್ ಹಾಯ್ ಗುಡ್ ಮಾರ್ನಿಂಗ್. ಅಪ್ಪ ಅಮ್ಮ ಫಂಕ್ಷನ್ ಇದೆ ಅಂತ ಹೋದ್ರು ಇವತ್ತು. ಸೊ ಇವತ್ತು ಸಂಡೇ. ಸೊ ಬನ್ನಿ ಇವತ್ತು ತುಂಬ ತಿಂಗಳಾದಮೇಲೆ ಸೊ ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ವಿ ಬ್ರೇಕ್ಫಾಸ್ಟ್ಗೆ. ಯೂಶ್ವಲಿ ಆವಾಗ ವೀಕ್ಲಿ ಮಾಡ್ತಾಯಿದ್ವಿ. ಸೊ ಸ್ವಲ್ಪ ಬ್ರೆಡ್ ಅವಾಯ್ಡ್ ಮಾಡಬೇಕು ಅಂತ ಅವಾಯ್ಡ್ ಮಾಡಿದ್ದೆ. ಒಂದು 2-3 ಮಂತ್ಸ್ ಆಯಿತು ಅನಿಸುತ್ತೆ ಬ್ರೆಡ್ ತಿಂದಲ್ಲೇ. ಸೊ ಹಂಗಾಗಿ ಚಟ್ನಿ ಇದೆ ಸ್ವಲ್ಪ ಇತ್ತು, ಇನ್ನೇ ನಾನು ತಂಗಿ ಮಕ್ಕಳು ಅಷ್ಟೇ ಇರೋದು. ಹಾಗಾಗಿ ಬ್ರೆಡ್ಡು ಅದಕ್ಕೆ ಆಮ್ಲೆಟು ಸ್ವಲ್ಪ ಆನಿಯನು ಟೊಮೆಟೊ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದು ಮಾಡಬೇಕು. ಸಾಂಬಾರು ಏನಾದರೂ ನೋಡಬೇಕು. ಅಮ್ಮ ಅಪ್ಪ ಏನಾದ್ರು ನೈಟೇ ಬರೋದು, ನೈಟ್ ಆಗ್ಬೋದೇನೋ. ಸೊ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಹೇಗೆ ಹೋಗುತ್ತೆ ಅಂತ. ಸೊ ಫ್ರೆಂಡ್ಸ್, ಒಂದು ಚಿಕ್ಕಮಂಗ್ಳೂರು ಟ್ರಿಪ್ ಇದಕ್ಕೆ ವಿಡಿಯೋ ಮಾಡಬೇಕು. ಸೊ ಹಂಗಾಗಿ ಸಿಂಪಲಾಗಿ ರೆಡಿ ಆಗ್ತಾಯಿದ್ದೀನಿ ಅಷ್ಟೇ. ಸೊ ಮಾಮೂಲಿ ನನ್ನ ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಮತ್ತು ಲಿಪ್ಸ್ಟಿಕ್ ಅಷ್ಟೇ. ಒಂದು ವೀಡಿಯೋ ಮಾಡಬೇಕಿತ್ತು ಟ್ರಿಪ್ಪಿಂದು. ಸೊ ಎಲ್ಲಿಗೆ ಅಂದರೆ ಚಿಕ್ಕಮಂಗ್ಳೂರು. ಸೊ ಇನ್ನೂ ಎಲ್ಲ ನಮ್ಮ ಪ್ರವಾಸ ಪೇಜ್ ಐಡಿ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ ಎಲ್ಲ ಅಪ್ಡೇಟ್ಸು ಸಿಗುತ್ತೆ. ಕಸ್ಟಮೈಸ್ ಮಾಡಿಕೊಡ್ತೀವಿ, ಗ್ರೂಪ್ ಟೂರ್ಸ್ ಮಾಡಿಕೊಡ್ತೀವಿ. ನೀವು ಕೇಳಿದ ಕಡೆ ಆಲ್ ಓವರ್ ಇಂಡಿಯಾ ವಿತ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಎಲ್ಲ ಕಡೆಯೂ ಕಸ್ಟಮೈಸ್ಡ್ ಇರುತ್ತೆ. ಆ್ಯಂಡ್ ನಮ್ಮದು ನಾವೇನು ಕಂಡಕ್ಟ್ ಮಾಡ್ತೀವಿ ಗ್ರೂಪ್ ಟೂರು, ಸೊ ಅದನ್ನು ಕೂಡ ನಾನು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ನಮ್ಮ ಪ್ರವಾಸ ಪೇಜ್ ಐ ಡಿ ಫಾಲೋ ಮಾಡಿ, ಇಲ್ಲ ನಮ್ಮ ಪ್ರವಾಸ ಟೂರ್ಸ್ ಅಂತ ಇದೆ ಪೇಜ್ ಐ ಡಿ, ಇಲ್ಲ ನಮ್ಮ ಪ್ರವಾಸ ಅಂತ ಹೊಡೆದ್ರೂ ಸೊ ನಮ್ಮದು ವೀಡಿಯೋಸ್ ಎಲ್ಲ ಇರುತ್ತಲ್ಲ, ಫಾಲೋ ಮಾಡಿ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಹಾಗೆ ಈಗ ನಮ್ಮ ಕಡೆಯಿಂದನೇ ಒಂದು ಸಂಘ ಇದೆ, ನಮ್ಮ ಕಡೆಯಿಂದ ಫ್ಯಾಮಿಲಿ ಇದೆ, ಇಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಈ ಕಡೆ ಒಂದು ಮಾಡಿಕೊಡಿ ಅಂದ್ರೂ ಅದಕ್ಕೂ ಒಂದು ಗ್ರೂಪ್ ಟೂರ್ನ ಮಾಡಿಕೊಡ್ತೀವಿ. ಸೊ ಈ ಥರ ಎಲ್ಲ ಫೆಸಿಲಿಟೀಸ್ ಇದೆ. ಆಲ್ ಇನ್ ಒನ್. ನಾವು ಮಾಡೋ ಗ್ರೂಪ್ ಟೂರ್ಗೂ ನೀವು ಬರ್ಬೋದು, ಇಲ್ಲ ನಿಮ್ಮ ಜೊತೆ ಒಂದು 10ರಿಂದ ಮಿನಿಮಮ್ ಒಂದು 10ರಿಂದ ನಿಮ್ಮ ಗ್ರೂಪ್ ಇದೆ ಅಂದರೆ ಆರ್ಗನೈಸರ್ ಬರ್ತೀವಿ. ಸೊ ಈ ಥರ. ಆ್ಯಂಡ್ ಈಗ ನಾವು ಒಂದು 5 ಜನ ಇದ್ದೀವಿ, 4 ಜನ ಇದ್ದೀವಿ ಅಂದ್ರೂ ಎಲ್ಲಿಗೆ ಬೇಕಾದರೂ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಅಂದರೆ ಪೂರಾ ನಮ್ಮದೇ ಇರುತ್ತೆ. ಊಟ ತಿಂಡಿ, ಅಕಾಮಿಡೇಷನ್, ಟ್ರಾವೆಲಿಂಗ್, ವೆಹಿಕಲ್ ಎಲ್ಲ ನಮ್ಮದೇ ಇರುತ್ತೆ.
ಸೊ ಒಂದು ವೀಡಿಯೋ ಮಾಡಬೇಕಿತ್ತು ಚಿಕ್ಕಮಂಗ್ಳೂರ್ದು. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಸೊ ಚಿಕ್ಕಮಂಗ್ಳೂರ್ದು ಇವಾಗ ಸೀಸನ್ ಅಲ್ಲ, ಚೆನ್ನಾಗಿರುತ್ತೆ. ಸೊ ಹಂಗಾಗಿ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ವೀಡಿಯೋ ನಮ್ಮ ಪ್ರವಾಸ ಟೂರ್ಸಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಐಡಿಯಲ್ಲಿ ಸಿಗುತ್ತೆ, ಚೆಕ್ ಮಾಡಿ.